ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಬ್ರ್ಯಾಂಡ್ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಪ್ರಮುಖ ಜಲಾಶಯಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ವಾಣಿವಿಲಾಸ್ ಸಾಗರ ಜಲಾಶಯ. ವಾಣಿವಿಲಾಸ್ ಸಾಗರ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆಪ್ಪ ಅಂತಂದ್ರ ಚಿತ್ರದುರ್ಗ. ಅದೇ ರೀತಿಯಾಗಿ ಕೃಷ್ಣರಾಜ ಸಾಗರ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮಂಡ್ಯ. ಅದೇ ರೀತಿಯಾಗಿ ತುಂಗಭದ್ರಾ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ವಿಜಯನಗರ. ಅದೇ ರೀತಿಯಾಗಿ ಹಿಡಕಲ್ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಬೆಳಗಾವಿ. ಅದೇ ರೀತಿಯಾಗಿ ಲಿಂಗನಮಕ್ಕಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆಯಪ್ಪ ಅಂತಂದ್ರೆ ಶಿವಮೊಗ್ಗ. ಅದೇ ರೀತಿಯಾಗಿ ಕಾಳಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಅದೇ ರೀತಿಯಾಗಿ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಹಾಸನ. ಅದೇ ರೀತಿಯಾಗಿ ಬೆಣ್ಣೆತೊರೆ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರ ಕಲಬುರಗಿ. ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಅದೇ ರೀತಿಯಾಗಿ ಕಾರಂಜಾ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ. ಅದೇ ರೀತಿಯಾಗಿ ಆಲ್ಮಟ್ಟಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ವಿಜಯಪುರ್. ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಅದೇ ರೀತಿಯಾಗಿ ನಾರಾಯಣಪುರ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದಪ್ಪ ಅಂತಂದ್ರ ಯಾದಗಿರಿ ಜಿಲ್ಲೆ. ಅದೇ ರೀತಿಯಾಗಿ ವಾಣಿವಿಲಾಸ್ ಸಾಗರ ಯಾವ ನದಿಗೆ ನಿರ್ಮಿಸಲಾಗಿದೆ ಸ್ನೇಹಿತರೆ? ವಾಣಿವಿಲಾಸ್ ಸಾಗರ ಜಲಾಶಯ ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತಂದ್ರ ವೇದಾವತಿ ನದಿಗೆ. ಅದೇ ರೀತಿಯಾಗಿ ಕೃಷ್ಣರಾಜ ಸಾಗರ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತಂದ್ರ ಕಾವೇರಿ. ಅದೇ ರೀತಿಯಾಗಿ ತುಂಗಭದ್ರಾ ಜಲಾಶಯ ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತಂದ್ರ ತುಂಗಭದ್ರಾ ನದಿಗೆ. ಅದೇ ರೀತಿಯಾಗಿ ಹಿಡಕಲ್ ಜಲಾಶಯ ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತಂದ್ರೆ ಘಟಪ್ರಭಾ. ಅದೇ ರೀತಿಯಾಗಿ ಲಿಂಗನಮಕ್ಕಿ ಜಲಾಶಯ ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತಂದ್ರ ಶರಾವತಿ. ಅದೇ ರೀತಿಯಾಗಿ ಕಾಳಿ ಜಲಾಶಯ ಇದು ಸಹ ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತಂದ್ರ ಕಾಳಿ ನದಿಗೆ. ಅದೇ ರೀತಿಯಾಗಿ ಹೇಮಾವತಿ ಜಲಾಶಯ ಇದು ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತಂದ್ರೆ ಹೇಮಾವತಿ ನದಿಗೆ. ಹೇಮಾವತಿ ನದಿಗೆ ನಿರ್ಮಿಸಲಾಗಿದೆ. ಅದೇ ರೀತಿಯಾಗಿ ಬೆಣ್ಣೆತೊರೆ ಜಲಾಶಯ ಇದು ಸಹ ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತಂದ್ರೆ ಬೆಣ್ಣೆತೊರೆ ನದಿಗೆ. ಬೆಣ್ಣೆತೊರೆ ನದಿ. ಅದೇ ರೀತಿಯಾಗಿ ಕಾರಂಜಾ ಜಲಾಶಯ ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂದ್ರೆ ಕಾರಂಜಾ ನದಿಗೆ. ಕಾರಂಜಾ ನದಿಗೆ. ಅದೇ ರೀತಿಯಾಗಿ ಆಲ್ಮಟ್ ಜಲಾಶಯ ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತಂದ್ರ ಕೃಷ್ಣಾ ನದಿ. ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಅದೇ ರೀತಿಯಾಗಿ ನಾರಾಯಣಪುರ ಜಲಾಶಯ ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತಂದ್ರೆ ಇದು ಸಹ ಕೃಷ್ಣಾ ನದಿಗೆ. ಈ ವಾಣಿವಿಲಾಸ್ ಸಾಗರ ಜಲಾಶಯಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಮಾರಿ ಕಣಿವೆ ಯೋಜನೆ. ಮಾರಿ ಕಣಿವೆ ಯೋಜನೆ ಅಂತಲೂ ಕರೀತಾರೆ. ಆಮೇಲೆ ಕೃಷ್ಣರಾಜ ಸಾಗರದ ವಿಶೇಷತೆ ಏನಪ್ಪಾ ಅಂತಂದ್ರ ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ನಿರ್ಮಾಣ ಆಗ್ತದ. ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ನಿರ್ಮಾಣ ಆಗ್ತದ. ಅದ್ರ ಜೊತೆಗೆ 152 ಸ್ವಯಂ ಚಾಲಿತ ಬಾಗಿಲುಗಳನ್ನು ಹೊಂದಿದೆ ಈ ಜಲಾಶಯ. 152 ಸ್ವಯಂ ಚಾಲಿತ ಬಾಗಿಲುಗಳನ್ನು ಹೊಂದಿದೆ ಯಾವುದು ಕೃಷ್ಣರಾಜ ಸಾಗರ ಜಲಾಶಯ. ಆಮೇಲೆ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯದ ವಿಶೇಷತೆ ಏನಪ್ಪಾ ಅಂತಂದ್ರ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮದಿಂದ ಉಂಟಾದಂತಹ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ತುಂಗಭದ್ರಾ ನದಿಗೆ ಇರತಕ್ಕಂತ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ಪಂಪಸಾಗರ. ಅದೇ ರೀತಿಯಾಗಿ ಈ ಹಿಡಕಲ್ ಜಲಾಶಯದ ವಿಶೇಷತೆ ಏನಪ್ಪಾ ಅಂತಂದ್ರ ಇದು ಬೆಳಗಾವಿ ಜಿಲ್ಲೆಯ
ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬಲ್ಲಿ ಘಟಪ್ರಭಾ ನದಿಗೆ ನಿರ್ಮಿಸಿರ್ತಕ್ಕಂಥ ಜಲಾಶಯ. ಇದನ್ನ ಇನ್ನೊಂದು ಹೆಸರಿಂದ ಕರೀತಾ ಇರೋದು ಏನಪ್ಪಾ ಅಂತಂದ್ರ ರಾಜ ಲಕ್ಕಮ್ಮಗೌಡ. ರಾಜ ಲಕ್ಕಮ್ಮಗೌಡ ಜಲಾಶಯ ಅಂತಲೂ ಕರೀತಾರೆ ಅದಕ್ಕ. ಅದೇ ರೀತಿಯಾಗಿ ಲಿಂಗನಮಕ್ಕಿ ಜಲಾಶಯ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದ. ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತಂದ್ರೆ ಇದು ಶರಾವತಿ ನದಿಗೆ ನಿರ್ಮಿಸಲಾಗಿದೆ. ಈ ಲಿಂಗನಮಕ್ಕಿಯ ವಿಶೇಷತೆ ಏನಪ್ಪಾ ಅಂತಂದ್ರ ಕರ್ನಾಟಕದಲ್ಲಿ ಅತಿ ದೊಡ್ಡ ನೀರು ಸಂಗ್ರಹಣಾ ಸಾಮರ್ಥ್ಯ ಹೊಂದಿರತಕ್ಕಂಥ ಜಲಾಶಯ. ಕರ್ನಾಟಕದಲ್ಲಿ ಅತಿ ದೊಡ್ಡ ಜಲಾಶಯ, ಅತಿ ದೊಡ್ಡ ಜಲಾಶಯ, ಅತಿ ಹೆಚ್ಚು ನೀರು ಸಂಗ್ರಹಣಾ ಸಾಮರ್ಥ್ಯ ಹೊಂದಿರತಕ್ಕಂಥ ಜಲಾಶಯ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬಲ್ಲಿ ಕಾಳಿ ನದಿಗೆ ನಿರ್ಮಿಸಲಾಗಿದೆ. ಅದಕ್ಕಾಗಿ ಈ ಕಾಳಿ ಜಲಾಶಯಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಸೂಪಾ ಅಣೆಕಟ್ಟು. ಅದೇ ರೀತಿಯಾಗಿ ಹೇಮಾವತಿ ಜಲಾಶಯ, ಹಾಸನ ಜಿಲ್ಲೆಯ ಗೋರೂರು ಎಂಬಲ್ಲಿ ಹೇಮಾವತಿ ನದಿಗೆ ಈ ಜಲಾಶಯ ನಿರ್ಮಿಸಲಾಗಿರುತ್ತದೆ. ಈ ಹೇಮಾವತಿ ಜಲಾಶಯಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ಗೋರೂರು ಜಲಾಶಯ ಎಂದು ಕರೀತಾರೆ. ಗೋರೂರು ಜಲಾಶಯ ಎಂದಲೂ ಕರೆಯುತ್ತಾರೆ. ಅದೇ ರೀತಿಯಾಗಿ ಬೆಣ್ಣೆತೊರೆ ಜಲಾಶಯದ ವಿಶೇಷತೆ ಏನಪ್ಪಾ ಅಂತಂದ್ರ ಭೀಮಾ ನದಿಯ ಉಪನದಿಯಾದಂತ ಬೆಣ್ಣೆತೊರೆ ನದಿಗೆ ಈ ಜಲಾಶಯ ನಿರ್ಮಿಸಲಾಗಿರುತ್ತದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ ಕಂಡು ಬರತಕ್ಕಂತ ರೈತರಿಗೆ ಅತಿ ಉಪಯುಕ್ತವಾದಂತಹ ನೀರಾವರಿ ಯೋಜನೆ ಅಂತ ಹೇಳಬಹುದು. ಕಲ್ಯಾಣ ಕರ್ನಾಟಕದ ಭಾಗ ಜನರಿಗೆ ಅಥವಾ ರೈತರಿಗೆ ಉಪಯುಕ್ತವಾಗಿರ್ತಕ್ಕಂತ ನೀರಾವರಿ ಯೋಜನೆ ಯಾವ್ದಪ್ಪ ಅಂತಂದ್ರ ಅದು ಬೆಣ್ಣೆತೊರೆ ಜಲಾಶಯ ಯೋಜನೆ. ಅದೇ ರೀತಿಯಾಗಿ ಕಾರಂಜ ಜಲಾಶಯ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಬೀದರ್ ಜಿಲ್ಲೆಯಲ್ಲಿ. ಇದು ಯಾವ ನದಿಗೆ ನಿರ್ಮಿಸಲಾಗಿದೆಪ್ಪ ಅಂದ್ರೆ ಕಾರಂಜ ನದಿಗೆ. ಕಾರಂಜ ನದಿಯು ಮಾಂಜರಾ ನದಿಯ ಉಪನದಿಯಾಗಿರುತ್ತದೆ. ಕಾರಂಜ ನದಿಯು ಮಾಂಜರಾ ನದಿಯ ಉಪನದಿಯಾಗಿರುತ್ತದೆ. ಮಾಂಜರಾ ನದಿಯ ಉಪನದಿಯಾಗಿರುತ್ತದೆ ಕಾರಂಜ ನದಿಯು. ಆ ಕಾರಂಜ ನದಿಗೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಕಾರಂಜ ಜಲಾಶಯ ನಿರ್ಮಿಸಿರುತ್ತಾರೆ. ಅದೇ ರೀತಿಯಾಗಿ ಆಲಮಟ್ಟಿ ಜಲಾಶಯದ ವಿಶೇಷತೆ ಏನಪ್ಪಾ ಅಂದ್ರ ಈ ಆಲಮಟ್ಟಿ ಜಲಾಶಯಕ್ಕೆ ಏನ್ ಕರೀತಾರಪ್ಪ ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ಕರೆಯುತ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದಲೂ ಕರೆಯುತ್ತಾರೆ. ಅದೇ ರೀತಿಯಾಗಿ ನಾರಾಯಣಪುರ್ ಜಲಾಶಯ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರ್ತದ. ಇದು ಸಹ ಕೃಷ್ಣಾ ನದಿಯಿಂದ ನಿರ್ಮಿಸಲಾಗಿದೆ. ಈ ನಾರಾಯಣಪುರ್ ಜಲಾಶಯಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ಬಸವಸಾಗರ ಎಂದು ಕರೆಯುತ್ತಾರೆ. ಯಾದಗಿರಿ ಜಿಲ್ಲೆಯ ನಾರಾಯಣಪುರ್ನಲ್ಲಿ ಇರ್ತಕ್ಕಂಥ ಕೃಷ್ಣಾ ನದಿಗೆ ನಾರಾಯಣಪುರ್ ಜಲಾಶಯ ನಿರ್ಮಿಸಲಾಗಿದೆ. ಇದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ಬಸವಸಾಗರ ಜಲಾಶಯ ಎಂದಲೂ ಕರೆಯುತ್ತಾರೆ. ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯಾದಂತಹ ಎಜುಕೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.